ಡ್ಯಾಮೇಜ್ ಮಾಡ್ತು ಅಂದರೆ ಕೊನೆಗೆ ಬರೋದು ಪೊಲೀಸ್ ವರ್ಗಲ್ಲಿ ಸರ್ ಇದು ರಕ್ಷಣೆ ಸಿಕ್ಕಿಲ್ಲ, ನೀವು ಸರಿಯಾಗಿ ಕೆಲಸ ಮಾಡಿಲ್ಲ ಅಂತ ಪರಿಸ್ಥಿತಿ ಬರಬಾರ್ದು ಅನ್ನೋ ಉದ್ದೇಶದಿಂದ ಈ ಪೆಂಡಿಂಗ್ ಬ್ಯಾಲೆನ್ಸ್ನ ನೀವೇನು ಕಟ್ತೀರ ಅದನ್ನು ನಮ್ಮ ಕಡೆಯಿಂದನೇ ಒಬ್ಬರು ಯಾರೋ ಒಬ್ಬರು ವಾಲಂಟಿಯರ್ನ ಬಿಟ್ಟು ಅದನ್ನ ಕಾಯಂತ ವ್ಯವಸ್ಥೆ ಆಗ್ತದೆ. ನಮ್ಮ ಕಡೆಯಿಂದ ನಾವು PTA ನೈಟ್ ರೌಂಡ್ಸ್ ಮಾಡ್ತೀವಿ, ನಮ್ಮ ರೆಗ್ಯುಲರ್ ಪೊಲೀಸಿಂಗ್ ಏನಿದೆ ಅದ್ರ ಮುಖಾಂತರ ನಾವು ಫಾಲೋ ಅಪ್ ಮಾಡ್ತೀವಿ. ಬಟ್ ನಮ್ಮ ಕಡೆಯಿಂದ ಒಬ್ಬರು ವಾಲಂಟಿಯರ್ಸ್ ಇರಲೇಬೇಕು. ಎರಡನೇದಾಗಿ DJ ಟ್ಯಾಬ್ಲೆಟ್ಸ್ ಇಟ್ಕೊಂಡು ಮಾಡಿ, ಬಟ್ DJ ಮಾತ್ರ ಬೇಡ. DJಗೆ ತಮಗೆ ಈ ಸತಿ ಇತ್ತೀಚೆಗೆ ಕನ್ಕ್ಲೂಡ್ ಆದಂಥ ಗಣೇಶ ಚತುರ್ಥಿಗೆ ಕೂಡ ಅಲ್ಲಿ ಪ್ರೊಸೆಷನ್ಗೆ ಯಾವುದೇ ರೀತಿ DJಗೆ ಕೊಟ್ಟಿಲ್ಲ, ಬೇರೆ ಹಬ್ಬಗಳಿಗೂ ಕೂಡ DJ ಕೊಟ್ಟಿಲ್ಲ. ಸೊ ಈ ಸತಿ ಕೂಡ DJ ಬೇಡ, ನೀವು ಡೋಲು ಮಾಡಿಸೋದಾಗಲಿ ಕಲಾತಂಡಗಳಾಗಲಿ ಅದಕ್ಕೆ ಹೇಳ್ತೀನಿ, ದಾಸ್ ಅವ್ರು ಹಿಂಗಾಯ್ತು ಅಂದ್ಬೇಡಿ, ಡೋಲು ಕಲಾತಂಡಗಳಿದೆ ಮಾಡ್ಕೊಂತ ಹೋಗ್ತೀನಿ, ದಯವಿಟ್ಟು DJ ಮಾತ್ರ ಕೇಳಕ್ಕೆ ಹೋಗ್ಬೇಡಿ. ಮೂರನೇದು ಮಂಜುನಾಥ್ ಅವರು ತುಂಬ ಚೆನ್ನಾಗಿ ನಾನು ಹೇಳ್ಬೇಕಾದ್ರೆ ಅದೇ ಪಾಯಿಂಟ್ ಅವ್ರು ರೇಸ್ ಮಾಡೋದು, ಪ್ರೊಸೆಷನ್ಗೆ ಅಥವಾ ಜಯಂತಿ ಹತ್ರ ಬರ್ತಾ ಇದ್ದಂಗೆ ವಾಟ್ಸಪ್ಗಳಲ್ಲಿ ನಮ್ಗೆ ಯಾಕೆ ಕರೆದಿ ನೀವೆಲ್ಲರೂ ಅಂದರೆ ನಿಮ್ಗೆಲ್ಲ ಹಿರಿಯ ಮುಖಂಡರು ನಿಮ್ಮ ಮಾತನ್ನ ಕೇಳಿದ್ರೆ, ನಿಮ್ಮ ಮಾತನ್ನ ಒಂದಿಷ್ಟು ಜನ ಯುವಕರು ನಿಮ್ಮ ಮಾತನ್ನ ಡೆಫಿನೆಟ್ಲಿ ಕೇಳ್ತಾರೆ ಅಂತ ನಾನು ಈ ಮುಖಾಂತರ ನಿಮಗೆ ಕನ್ವೆ ಮಾಡಿದ್ರೆ ತಾವು ಅದನ್ನು ನಿಮ್ಮ ಯುವಕರಿಗೆ ಹೇಳ್ಬೋದಂತ ಒಂದು ಉದ್ದೇಶದಿಂದ ನೋಡೋಕ್ಕಾಗ್ತಿರೋದು. ಸುಳ್ಳು ವದಂತಿಗೆ ಯಾವುದೇ ಕಾರಣಕ್ಕೂ ಕಿವಿ ಕೊಡಬೇಕು. ವಾಟ್ಸಪ್ಪಲ್ಲಿ ಏನೋ ಬಂತು, ಇನ್ಸ್ಟಾಗ್ರಾಮಲ್ಲಿ ಏನೋ ಬಂತು, ಸರ್ ಇದು ನಿಜಾನ ಸುಳ್ಳು, ಒಂದು ಕ್ಲಾರಿಫಿಕೇಶನ್ ಸ್ಥಳೀಯ ಪೊಲೀಸರಾಗಲಿ ಬೀಟ್ ಪೊಲೀಸ್ ಆಗಲಿ ಅಥವಾ ಹೊಸದಾಗಿ ಇವಾಗ ಮನೆ ಪೊಲೀಸ್ ಅಂತ ಮಾಡಿದ್ರಿ, ನಮ್ಮೆಲ್ಲರಿಗೂ ಒಂದು ಮನೆಗಳಿಗೆ ಮನೆ ಪೊಲೀಸ್ ಅಂತ ಕಾಣಿಸ್ತೇವೆ. ಈ ವಾಟ್ಸಪ್ಪು, ಇನ್ಸ್ಟಾಗ್ರಾಮು, ಫೇಸ್ಬುಕ್ ಮುಖಾಂತರ ಪ್ರಚೋದನೆ ನೀಡಿ ಬೇರೆ ಬೇರೆ ರೀತಿ ಪೋಸ್ಟ್ಗಳನ್ನ ಹಾಕಿ ಬೇರೆ ಬೇರೆ ರೀತಿ ಸಂದೇಶಗಳನ್ನ ಹಂಚಕ್ಕೆ ಹೋಗ್ತಾರೆ. ಅದನ್ನ ದಯವಿಟ್ಟು ನಿಮಗೆ ಮಾಹಿತಿ ಕೊಡಿ. ನಮ್ದಂತೂ ಮಾನಿಟರಿಂಗ್ ಮಾಡ್ತಾ ಇದ್ದೀವಿ ನಾವು, ಸೋಷಿಯಲ್ ಮೀಡಿಯಾ ಮಾನಿಟರಿಂಗ್ ಸೆಲ್ ಅಂತಿದೆ, ಆ ಮಾನಿಟರಿಂಗ್ ಸೆಲ್ ನಾವು ಮಾನಿಟರ್ ಮಾಡ್ತಾ ಇದ್ದೀವಿ. ಬಟ್ ತಮ್ಮ ಕಡೆನೂ ಕೂಡ ಮಂಜುನಾಥ್ ತಹಸೀಲ್ದಾರ್ ಸಾಹೇಬರು ಹೇಳಿದಂಗೆ ಸರಿ ಹುಡುಗ ಯಾಕೋ ಈಗ ಮಾಡ್ತಾನೆ, ಸ್ವಲ್ಪ ಕರೆದು ವಿಚಾರಣೆ ಮಾಡಿ, ಯಾಕೋ 2-3 ದಿವಸದಿಂದ ಈಗೆಲ್ಲ ಆಗ್ತಾ ಇದೆ, ಪೋಸ್ಟ್ ಆಗ್ತಾ ಇದೆ, ಸ್ವಲ್ಪ ಖರ್ಚು ವಿಚಾರಿಸಿದ್ರೆ ನೀವು ನಮಗೆ ಇಲಾಖೆಗೆ ಹಾಗೂ ಸಮಾಜಕ್ಕೆ ದೊಡ್ಡ ಉಪಕಾರ ಮಾಡ್ತೀವಿ. ಏನೋ ಒಂದು ದೊಡ್ಡ ಅನಾಹುತ ಆಗೋದನ್ನ ನೀವು ಮುಂಚಿತವಾಗಿ ತಡೆಯೋದಕ್ಕೆ ನೀವು ನಮಗೆ ಸಹಕಾರ ನೀಡಿದಂತಾಗುತ್ತೆ. ಸೊ ಅಂಥ ಟೈಮ್ನಲ್ಲಿ ಯಾರಾದರೂ ವ್ಯಕ್ತಿಗಳು ಈ ರೀತಿ ಮಾಡ್ತಾ ಇದ್ದಾರೆ ದಯವಿಟ್ಟು ನಮ್ಗೆ ಮಾಹಿತಿ ಕೊಡಿ, ನಾವು ಅದನ್ನು ಕಾನೂನು ಕ್ರಮ ತಗೊಂತೀವಿ ಹೊರತು ನೀವು ಕಾನೂನನ್ನ ಯಾವುದೇ ಕಾರಣಕ್ಕೂ ತೆಗೆದುಕೊಡ್ತೀವಿ. ಮಾಡ್ತಾ ಇಲ್ಲ ಕರ್ಕೊಂಡು ದುಡಿರೋವನಿಗೆ ಹಾಗೆ ಎಕ್ಸೆಟ್ರಾ ಮಾಡ್ಕೊಡ್ತೀವಿ ಸರ್, ಈಗ ಆಗ್ತಾ ಇದೆ ಬನ್ನಿ ಸರ್ ಅದೇ ನಮ್ಗೆ ಇದು ಮಾಡಿ ಅಂತ. ಈಗ ಸಂತೋಷ್ ಸುಮಾರು ಸತಿ 2-3 ಇನ್ಸಿಡೆಂಟ್ಗಳಲ್ಲಿ ಅವರು ಇದು ಮಾಡಿದ್ದಾರೆ, ಮುಂಚಿತವಾಗಿ ಒಂದು ಅಂಥ ವ್ಯಕ್ತಿಗಳು ವಿರುದ್ಧ ಕೇಸ್ ಹಾಕಿ ಅರೆಸ್ಟ್ ಕೂಡ ಮಾಡಿದ್ದಾರೆ. ನಾವಿದ್ದೀವಿ, ದಯವಿಟ್ಟು ಅಂಥ ಮಾಹಿತಿಗಳು ದಯವಿಟ್ಟು ಕೊಡಿ. ಪ್ರೊಸೆಷನ್ ಟೈಮ್ನಲ್ಲಿ ನಿಮ್ಮ ವಾಲಂಟಿಯರ್ಸ್ಗಳು ಬೇಕು ದಾಸರು, ಯಾಕಂದ್ರೆ ನಾವು ಇಟ್ಕೊಂಡು ನಾವು ತಡಕ್ಕೆ ಹೋದರೆ ನಮ್ಮ ಮೇಲೆ ಗಲಾಟೆ ಬರ್ತಾರೆ. ಸಾಕಷ್ಟು ವಾಲಂಟಿಯರ್ಸ್ ನಮ್ಮ ಕಡೆಯಿಂದ ಹೋಗಬೇಕು. ನಮಗೆ ಆ ವಾಲಂಟಿಯರ್ಸ್ ಮಾಹಿತಿನ ಇನ್ಸ್ಪೆಕ್ಟರ್ಗೆ ಕೊಟ್ಟು ಮುಂಚಿತವಾಗಿ ಅವ್ರ ಕಡೆ ಕರೆದು ಯಾರು ನಮಗೂ ಗೊತ್ತಾಗಬೇಕು ಯಾರಿದ್ದಾರೆ ಅಂತ ವಾಲಂಟಿಯರ್ಸ್, ನಮ್ಮ ಕಡೆ ಒಂದು ಸ್ವಲ್ಪ ವಾಲಂಟಿಯರ್ಸ್ನ ಒಟ್ಟಿನಲ್ಲಿ ನಮ್ಮ ಉದ್ದೇಶ ಇಷ್ಟೇ, ಸಮಾಜದಲ್ಲಿ ಯಾವುದೇ ಕಾರಣಕ್ಕೂ ಯಾವುದೇ ಒಂದು ಸನ್ನಿವೇಶಕ್ಕೆ ಶಾಂತಿ ಕದಡಬಾರ್ದು. ಪೊಲೀಸವರು ನಾವಾಗಲಿ ತಹಸೀಲ್ದಾರಾಗಿ ಓಡಾಡ್ತೀವಿ, ತೊಂದರೆ ಆಗೋದು ಯಾರಿಗೆ? ಲಾ ಅಂಡ್ ಆರ್ಡರ್ ಇಶ್ಯೂ ಆದರೆ ಸಾರ್ವಜನಿಕ ಅವ್ರಿಗೆ ತೊಂದರೆ ಆಗುತ್ತೆ, ಕೇಸ್ ಹಾಕೊಂತಾರೆ, ಅವ್ರ ತಂದೆ ತಾಯಿಗೆ ತೊಂದರೆ ಆಗ್ತದೆ. ಕೇಸ್ ಹಾಕೊಂಡು ಅವ್ರ ತಂದೆ ತಾಯಿಗೆ ಅವ್ರು ಗೊತ್ತಿರಲ್ಲ ಏನಾಗಿದೆ ಅಂತ ಅವ್ರು ಕೋರ್ಟ್ ಕಚೇರಿ ಹಾಕೊಂಡು ಅದಾಡಬೇಕು, ಕೇಸ್ ಆಗ್ತಾ ಇದೆ. ದಯವಿಟ್ಟು ಯಾವುದೇ ಕಾರಣಕ್ಕೂ ಕೂಡ ಅನ್ನೆಸೆಸರಿ ಸುಳ್ಳು ವದಂತಿಗಳಿಗೆ ಕಿವಿ ಕೊಡದೆ, ಕಾನೂನು ಕೈ ಎತ್ಕೊಳ್ದೆ, ಪೊಲೀಸ್ ಇಲಾಖೆ ಜಿಲ್ಲಾಡಳಿತ ಏನೆಲ್ಲ ನಿಮಗೆ ಮಾರ್ಗಸೂಚನೆಯನ್ನು ಕೊಡ್ತಾರೆ, ಏನೆಲ್ಲ ಮಾಡಬೇಕು ಏನೆಲ್ಲ ಮಾಡಬಾರ್ದು ಅನ್ನೋದ್ರ ಬಗ್ಗೆ ತಾವು ಚಾಚು ಪಾಲಿಸಿದ್ರೆ ಶಾಂತಿಯುತವಾಗಿ ಎಲ್ಲರೂ ಇರ್ಬೋದು. ಇನ್ನೂ ವಿಜೃಂಭಣೆಯಿಂದ ನಾವು ಎಲ್ಲ ಹಬ್ಬಗಳನ್ನು ನಾವು ಆಚರಣೆ ಮಾಡ್ಬೋದು ಅಂತ ಹೇಳ್ತೀನಿ ನಾನು. ಇನ್ನು ಹೊರತುಪಡಿಸಿ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಎನಿ ಟೈಮ್ ಕಾಂಟ್ಯಾಕ್ಟ್ ಮಾಡ್ಬೋದು, ಇನ್ಸ್ಪೆಕ್ಟರ್ಗಾಗಿ DSP ಅಥವಾ ತಹಸೀಲ್ದಾರ್ ಸಾಹೇಬರಾಗಿ ಕಾಂಟ್ಯಾಕ್ಟ್ ಮಾಡೋದು. ಇನ್ನೂ ಸಮಯ ಇದೆ, ಅದಕ್ಕೆ ಮುಂಚಿತವಾಗಿ ನಾನು ಒಂದು ಸಭೆನ ಕರೀತಾ ಇದ್ದೀನಿ. ನನ್ನ ಕಡೆಯಿಂದ ಇಷ್ಟೇ. ಇನ್ನು ಹೊರತುಪಡಿಸಿ